ಮನೆಯಲ್ಲಿ ಯಾವ ಲಕ್ಷ್ಮಿಯ ಪ್ರಭಾವವಿದೆ ಎಂದು ಹೇಗೆ ತಿಳಿದುಕೊಳ್ಳುವುದು? 1. ಆದಿಲಕ್ಷ್ಮಿ, ಜೀವನಕ್ಕೆ ನೆಲೆ ಕೊಡುವ ಶಕ್ತಿ. ಆದಿಲಕ್ಷ್ಮಿ ಎಂದರೆ ಜೀವನದ ಮೂಲ ನೆಮ್ಮದಿ. ಈ ರೂಪದ ಕೃಪೆ ಮನೆಗೆ ಬಂದರೆ ಅನುಮಾನಾಸ್ಪದ ಸಂಕಟಗಳು ದೂರವಾಗುತ್ತವೆ. ಮನೆಯಲ್ಲಿ ಭದ್ರತೆ ಮತ್ತು ಶಾಂತಿ ಹೆಚ್ಚಾಗುತ್ತದೆ. ಮನೆಯಲ್ಲಿ ಅಲ್ಪ ಮಹತ್ತರ ಸಮಸ್ಯೆಗಳು ದೊಡ್ಡದಾಗಿ ತಲೆ ಎಬ್ಬಿಸುವುದಿಲ್ಲ. ಕುಟುಂಬದವರಲ್ಲಿ ಒಗ್ಗಟ್ಟು ಬೆಳೆದು ಕಾಣಿಸುತ್ತದೆ. ಮನೆಯಲ್ಲಿ ಈ ಶಕ್ತಿ ಇರುವ ಸೂಚನೆಗಳು: ಮನೆಗೆ ಬಂದಾಗಲೇ ಮನಸ್ಸು ನೀರವವಾಗಿ ಶಾಂತಿಯಾಗುವುದು. ಕಲಹಗಳಿದ್ದರೂ ಬೇಗನೆ ಪರಿಹಾರ ಕಾಣಿಸುವುದು. ಹಿರಿಯರ ಮಾತುಗಳು ಸಹಜವಾಗಿ ಮನೆಗೆ ಬರುವುದು. ಹಣ ಕಡಿಮೆ ಇದ್ದರೂ ಜೀವನ ಸ್ಥಿರವಾಗಿ ಸಾಗುವುದು. ಈ ಶಕ್ತಿ ದುರ್ಬಲವಾದರೆ ಮನೆಯಲ್ಲಿ ಅಶಾಂತಿ, ಗೊಂದಲ, ಅನಾವಶ್ಯಕ ಆತಂಕ, ನಗು ಕಡಿಮೆ, ಚಿಂತನೆ ಹೆಚ್ಚು. ಯಾವ ಕೆಲಸಕ್ಕೂ ನೆಮ್ಮದಿಯ ಕೊರತೆ. ಸಮತೋಲನಕ್ಕೆ ಸರಳ ವಿಧಾನ: ಬೆಳಗ್ಗೆ ದೀಪ ಹಚ್ಚುವುದು, ಮನೆಯ ಬಾಗಿಲಲ್ಲಿ ನೀರಿನ ಪಾತ್ರೆ ಇಡುವುದು, ಮನೆಯಲ್ಲಿ ಅತಿಯಾದ ಗದ್ದಲ ತಪ್ಪಿಸುವುದು. 2. ಧಾನ್ಯಲಕ್ಷ್ಮಿ, ಆಹಾರದ ಸಮೃದ್ಧಿ ಮತ್ತು ತೃಪ್ತಿ. ಈ ರೂಪದ ಲಕ್ಷ್ಮಿ ಮನೆಗೆ ಬಂದರೆ ಅನ್ನದ ಕೊರತೆ ಬರೋದಿಲ್ಲ. ಅಡುಗೆ ಮನೆ ಉಜ್ವಲವಾಗಿರುತ್ತದೆ. ಮನೆಯವರು ಮಾಡಿದ ಊಟಕ್ಕೆ ವಿಶಿಷ್ಟ ರುಚಿ ಇರುತ್ತದೆ. ಅತಿಥಿಗಳು ಪ್ರೀತಿಯಿಂದ ಬಂದು ಆಶೀರ್ವಾದದಂತೆ ಹೋಗುತ್ತಾರೆ. ಸಾನ್ನಿಧ್ಯದ ಲಕ್ಷಣಗಳು: ಅಡಿಗೆ ಮನೆಯಲ್ಲಿ ಸ್ವಚ್ಛತೆ, ಅನ್ನ ಬೇಗ ಹಾಳಾಗದೇ ಇರುವುದು, ಊಟ ಮಾಡುವಾಗ ಮನಸ್ಸಿನಲ್ಲಿ ಸಂತೋಷ, ಮನೆಯವರು ಒಟ್ಟಾಗಿ ಊಟ ಮಾಡುವ ಪರಿಸರ. ದುರ್ಬಲ ಲಕ್ಷಣಗಳು: ಪದೇ ಪದೇ ಆಹಾರ ಹಾಳಾಗುವುದು, ರುಚಿ ಸರಿಯಾಗದ ಅನುಭವ, ಅಡುಗೆ ಮಾಡುವವರಲ್ಲಿ ಬೇಸರ, ತೃಪ್ತಿ ಕೊರತೆ. ಸರಳ ಪರಿಹಾರ: ಶುಕ್ರವಾರ ಅಡಿಗೆ ಮನೆಗೆ ವಿಶೇಷ ಸ್ವಚ್ಛತೆ, ಪಕ್ಷಿಗಳಿಗೆ ಧಾನ್ಯ ಕೊಡೋದು, ಮನೆಯಲ್ಲಿ ವೇಸ್ಟ್ ಫುಡ್ ಬೇಡ ಎಂದ ಜಾಗರೂಕತೆ. ಧಾನ್ಯಲಕ್ಷ್ಮಿ ಸಕ್ರಿಯವಾಗಿರುವ ಮನೆ ಸಂಪತ್ತಿಗಿಂತ ಮೊದಲೇ ತೃಪ್ತಿ ತುಂಬಿರುತ್ತದೆ. 3. ಧೈರ್ಯಲಕ್ಷ್ಮಿ, ಮನಸ್ಸಿಗೆ ಧೈರ್ಯ, ಬುದ್ಧಿಗೆ ದಿಶೆ. ಈ ಶಕ್ತಿ ಇರುವ ಮನೆಗಳಲ್ಲಿ ಸಂಕಷ್ಟ ಬಂದರೂ ಮನಸ್ಸು ಸ್ಥಿರವಾಗಿರುತ್ತದೆ. ನಿರ್ಧಾರಗಳನ್ನು ಶಾಂತವಾಗಿ ತೆಗೆದುಕೊಳ್ಳುವ ಶಕ್ತಿ. ಆತ್ಮವಿಶ್ವಾಸ ಹೆಚ್ಚಾಗಿರುವುದು, ಭಯ ಕಡಿಮೆ, ಸ್ಪಷ್ಟತೆ ಹೆಚ್ಚು. ಶಕ್ತಿ ಇರುವ ಸೂಚನೆಗಳು: ಗೊಂದಲ ಸನ್ನಿವೇಶದಲ್ಲೂ ದಿಕ್ಕು ಗಲಿಬಿಲಿಯಾಗದಿರುವುದು, ನಾನು ಮಾಡಬಲ್ಲೆ ಎಂಬ ಒಳಶಕ್ತಿ. ಫ್ಯಾಮಿಲಿ ಮೆಂಬರ್ಸ್ ಪರಸ್ಪರ ಧೈರ್ಯ ನೀಡುವುದು. ದುರ್ಬಲವಾದರೆ ಓವರ್ ಥಿಂಕಿಂಗ್, ಸಣ್ಣ ಸಣ್ಣ ವಿಷಯಕ್ಕೂ ಆತಂಕ, ನಿರ್ಧಾರ ಕೈಗೊಳ್ಳಲು ಅಸಾಧ್ಯ, ಅನಗತ್ಯ ಚಿಂತೆ. ಇದರ ಸಮತೋಲನಕ್ಕೆ ಬೆಳಿಗ್ಗೆ ಕೆಂಪು ಹೂವು ಅಥವಾ ದೀಪ, ಮನೆಯಲ್ಲಿ ದೊಡ್ಡ ಜಗಳಗಳನ್ನು ತಪ್ಪಿಸುವುದು, ಮೃದುವಾದ ಡಿವೋಷನಲ್ ಮ್ಯೂಸಿಕ್. ಧೈರ್ಯಲಕ್ಷ್ಮಿ ಮನಸ್ಸಿಗೆ ಬ್ಯಾಕ್ ಬೋನ್ ಇದ್ದಂತೆ. 4. ಗಜಲಕ್ಷ್ಮಿ, ಸಂರಕ್ಷಣೆ, ಧೈರ್ಯ ಮತ್ತು ಗೌರವದ ಶಕ್ತಿ. ಗಜಲಕ್ಷ್ಮಿ ಎನ್ನುವುದು ಕುಟುಂಬದ ಗೌರವ ಮತ್ತು ಬಾಹ್ಯ ರಕ್ಷಣೆಯ ಶಕ್ತಿ. ಈ ಲಕ್ಷ್ಮಿ ಮನೆಗೆ ಬಂದಿರೋದಾದರೆ ಮನೆಯವರಿಗೆ ಸಮಾಜದಲ್ಲಿ ಗೌರವ, ಅಕಸ್ಮಾತ್ ಅಪಾಯಗಳಿಂದ ರಕ್ಷಣೆ, ಕುಟುಂಬಕ್ಕೆ ಶಾಂತವಾದ ಬಲಿಷ್ಠ ಆವರಣ, ಮನೆಯಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಯುವುದು. ಸಾನ್ನಿಧ್ಯದ ಸೂಚನೆಗಳು: ಮನೆಯ ಹಿರಿಯರ ಮಾತಿಗೆ ಗೌರವ, ಮಕ್ಕಳು ಮಹಿಳೆಯರು ಸುರಕ್ಷಿತವಾಗಿರುವ ಭಾವನೆ, ಮನೆಯವರ ಕೆಲಸಗಳಿಗೆ ಇತರರಿಂದ ಮೆಚ್ಚುಗೆ, ಮನೆಯಲ್ಲಿ ಕೆಲವು ಸಾಮಗ್ರಿಗಳು ಅಪರೂಪವಾಗಿ ಹಾಳಾಗುವುದು. ಇದು ರಕ್ಷಣೆಯ ಸಂಕೇತ ಎನ್ನುತ್ತಾರೆ. ದುರ್ಬಲವಾದರೆ ಮನೆಯಲ್ಲಿ ಅನಿರೀಕ್ಷಿತ ಜಗಳ, ಬಾಹ್ಯ ಸಮಸ್ಯೆಗಳು ಮನೆಗೆ ತಟ್ಟುವುದು, ಕೆಲಸ ಮಾಡ್ತಿದ್ರೂ ರೆಕಗ್ನಿಷನ್ ಬರದೇ ಇರುವುದು, ಮನೆಯವರು ತಮ್ಮ ಸಾಮರ್ಥ್ಯವನ್ನು ತೋರಲಾಗದೆ ಹೋಗುವುದು. ಸರಳ ಪರಿಹಾರ: ಮನೆಯ ಬಾಗಿಲಿಗೆ ಸಣ್ಣ ರಂಗೋಲಿ ಬಿಡುವುದು, ಶುಭ ಚಿಹ್ನೆಗಳಿಂದ ಚಿಕ್ಕ ವಾಲ್ ಹ್ಯಾಂಗಿಂಗ್, ಶುಕ್ರವಾರ ದೀಪಕ್ಕೆ ಹಸಿರು ದೀಪದ ತೈಲ ಅಥವಾ ಎಣ್ಣೆ. ಗಜಲಕ್ಷ್ಮಿ ಮನೆಯನ್ನು ಕಾಪಾಡುವ ಶಕ್ತಿ. 5. ಸಂತಾನಲಕ್ಷ್ಮಿ, ಕುಟುಂಬದ ಬೆಳವಣಿಗೆ ಮತ್ತು ಪ್ರೀತಿ. ಈ ಶಕ್ತಿ ಬಂದರೆ ಮನೆಯಲ್ಲಿ ಮಕ್ಕಳಿಗೆ ಶುಭ, ಬುದ್ಧಿ, ಆರೋಗ್ಯ, ಕುಟುಂಬದ ಬಂಧುಗಳು ಗಾಢವಾಗುತ್ತವೆ, ಮನೆಯಲ್ಲಿ ಹೊಸ ಉತ್ಸಾಹ. ಸಂತಾನ ಸಂಬಂಧಿಸಿದ ತಾಳ್ಮೆ, ನೆಮ್ಮದಿ. ಸಾನ್ನಿಧ್ಯದ ಲಕ್ಷಣಗಳು: ಚಿಕ್ಕ ಮಕ್ಕಳು ಮನೆಗೆ ಬಂದರೆ ನಗುತ್ತಲೇ ಹೋಗುವುದು, ಮನೆಯ ವಾತಾವರಣದಲ್ಲಿ ಮೃದುವಾದ ಸಂತೋಷ, ಮನೆಯೊಳಗೆ ಬೆಳಕು, ಗಾಳಿ, ತಾಜಾತನ. ದುರ್ಬಲವಾದರೆ ಅತಿಯಾದ ತಕರಾರು, ಮಕ್ಕಳಲ್ಲಿ ಅಶಾಂತ ವರ್ತನೆ, ಮನೆಗೆ ಫ್ರೆಶ್ ಫೀಲಿಂಗ್ ಕೊರತೆ, ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಕಡಿಮೆ. ಸಮತೋಲನಕ್ಕೆ ಬೆಳಗ್ಗೆ ತುಳಸಿ ಹತ್ತಿರ ನೀರು ಹಾಕುವುದು, ಮಕ್ಕಳ ನಗು ಶುಭಾಶಯ ಪ್ರಾರ್ಥನೆ, ಮನೆಯಲ್ಲಿ ಇರಲು ನೋಡಿ. ಶುಭ್ರವಾದ ಬಟ್ಟೆ ಅಥವಾ ವೈಟ್ ಫ್ಲವರ್ಸ್.
ಸಂತಾನ ಲಕ್ಷ್ಮಿ ಮನೆಗೆ ನಗು ಉಸಿರಾಗಿಸುವ ಶಕ್ತಿ. 6 ವಿಜಯಲಕ್ಷ್ಮಿ ಯಶಸ್ಸಿನ ಬೆಳಕು. ವಿಜಯಲಕ್ಷ್ಮಿ ಎಂದರೆ ಸ್ಪರ್ಧೆಗಳಲ್ಲಿ ಗೆಲುವು, ಕೆಲಸ ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ, ಅಡ್ಡಿಗಳ ಮೇಲೆ ಸಾಧನೆಯ ಶಕ್ತಿ. ಈ ಶಕ್ತಿ ಇರುವ ಸೂಚನೆಗಳು ವಿಳಂಬವಾದರೂ ಕೆಲಸ ಸರಿಯಾಗಿ ಪೂರ್ಣಗೊಳ್ಳುವುದು, ನಿಮ್ಮ ಮಾತಿಗೆ ವ್ಯಾಲ್ಯೂ, ಪ್ರಯತ್ನಿಸಿದ ವಿಷಯದಲ್ಲಿ ಫಲ. ದುರ್ಬಲವಾದರೆ ಕೆಲಸ ಆಲ್ಮೋಸ್ಟ್ ಆಗಿ ಕೊನೆಯಲ್ಲಿ ವಿಫಲ, ಅವಕಾಶಗಳು ಕಣ್ಣು ಮುಂದೆ ಇದ್ದರೂ ಕೈ ತಪ್ಪುವುದು, ಪ್ರಯತ್ನ ಫಲದ ನಡುವೆ ಡಿಸ್ಕನೆಕ್ಟ್. ಸರಳ ಪರಿಹಾರ: ಬೆಂಕಿಯ ಜ್ವಾಲೆ ಅಥವಾ ದೀಪದ ಆರತಿ. ಮಂಗಳವಾರ ಗುರುವಾರ ನಿರಂತರತೆ. ಗುರಿಗಳನ್ನು ಸ್ಪಷ್ಟವಾಗಿ ಬರೆಯುವುದು. ವಿಜಯಲಕ್ಷ್ಮಿ ಮನೆಯಲ್ಲಿ ಯಾರೂ ತಡೆಯಲಾರದ ಬೆಳಕು. 7 ವಿದ್ಯಾಲಕ್ಷ್ಮಿ ಜ್ಞಾನ ಮತ್ತು ಬುದ್ಧಿಯ ಶಕ್ತಿ. ವಿದ್ಯಾಲಕ್ಷ್ಮಿ ಸಕ್ರಿಯವಾದ ಮನೆಗಳಲ್ಲಿ ಮಕ್ಕಳಿಗೆ ಪಾಠದಲ್ಲಿ ವೇಗ, ವಯಸ್ಕರಿಗೂ ಕ್ಲಾರಿಟಿ, ನಿರ್ಧಾರದಲ್ಲಿ ತಪ್ಪು ಕಡಿಮೆ, ಅಧ್ಯಯನ ಕಲಿಕೆ ಬೆಳೆಯುವ ಪರಿಸರ. ಸಾನ್ನಿಧ್ಯದ ಸೂಚನೆಗಳು: ಪುಸ್ತಕಗಳು ಸ್ವಚ್ಛವಾಗಿ ಇರುವುದು, ಕಲಿಕೆಯ ವಿಷಯಗಳು ಸುಲಭವಾಗಿ ನೆನಪಾಗುವುದು, ಗೊಂದಲ, ದಿಕ್ಕು ತಪ್ಪುವುದು ಕಡಿಮೆ. ದುರ್ಬಲ ಲಕ್ಷಣಗಳು: ಓದುವಾಗ ಬೇಸರ, ಗಮನ ಬೇರೆಡೆ, ಪಾಠಗಳು ನೆನಪಿಗೆ ಬರದೆ ಕಳೆದು ಹೋಗುವುದು, ಅರ್ಥ ಮಾಡಿಕೊಳ್ಳಲು ಕಷ್ಟ. ಇದರ ಸಮತೋಲನಕ್ಕೆ ಶುಭ್ರವಾದ ಬಟ್ಟೆ, ವಿಶೇಷವಾಗಿ ಕೆಂಪು ಅಥವಾ ಬಿಳಿ. ಬೆಳಗಿನ ಬೆಳಕಿಗೆ ಪುಸ್ತಕ ಇಡಿ. ಮನೆಯಲ್ಲಿ ಚಿಕ್ಕ ಪ್ರೇಯರ್ ಮಾಡಿ. ವಿದ್ಯಾಲಕ್ಷ್ಮಿ ಮನಸ್ಸಿಗೆ ಬೆಳಕು. 8 ಧನಲಕ್ಷ್ಮಿ ಹಣ, ಅವಕಾಶ ಮತ್ತು ಸಮೃದ್ಧಿ. ಇದು ಜನರು ಹೆಚ್ಚು ಕೇಳುವ ಲಕ್ಷ್ಮಿಯ ರೂಪ. ಧನಲಕ್ಷ್ಮಿ ಬಂದಿರೋದೇ ಆದರೆ ಸಂಪತ್ತು ನಿಧಾನವಾಗಿ ಆದರೆ ಸ್ಥಿರವಾಗಿ ಹೆಚ್ಚಾಗುವುದು. ಹಣದ ಪ್ರವಾಹ ತಡೆದುಕೊಳ್ಳುವುದಿಲ್ಲ. ಅನಾವಶ್ಯಕ ಖರ್ಚು ತಗ್ಗುತ್ತದೆ. ಹಣದ ಬಗ್ಗೆ ಯೋಚನೆ ಇದ್ದರೂ ಚಿಂತೆ ಕಡಿಮೆ. ಶಕ್ತಿ ಇರುವ ಲಕ್ಷಣಗಳು: ಅಚಾನಕ್ಕಾಗಿ ಸ್ಮಾಲ್ ಮನಿ ಗೇನ್ಸ್ ಆಗುತ್ತದೆ. ಮನೆಯಲ್ಲಿನ ಹಣ ಸೇವಿಂಗ್ ಆಗುವುದು. ವ್ಯಾಪಾರ ಉದ್ಯೋಗದಲ್ಲಿ ಸ್ಟಡಿ ಗ್ರೋತ್. ಮನೆಯಲ್ಲಿರುವ ಲೋಹ ವಸ್ತುಗಳು ಬಣ್ಣ ಕಳೆದುಕೊಳ್ಳುವುದಿಲ್ಲ. ದುರ್ಬಲವಾದರೆ ಸಡನ್ ಖರ್ಚು, ಸರಿಯಾಗಿ ಇರಿಸಿದರೂ ಹಣ ಉಳಿಯದೆ ಹೋಗುವುದು. ಮನೆಯಲ್ಲಿ ಲೋಹ ಅಥವಾ ಬಂಗಾರದ ವಸ್ತುಗಳ ಡಲ್ನೆಸ್, ಹೂಡಿಕೆ ತಪ್ಪಾಗುವುದು. ಇದರ ಸಮತೋಲನಕ್ಕಾಗಿ ಶುಕ್ರವಾರದ ದೀಪ. ಮನೆ ದಕ್ಷಿಣ ದಿಕ್ಕು, ಕ್ಲಟರ್ ಫ್ರೀ ಆಗಿರಬೇಕು. ಧನಲಕ್ಷ್ಮಿ ಸಂಪತ್ತಿಗಿಂತ ಸ್ಟ್ಯಾಬಿಲಿಟಿ ಹೆಚ್ಚಾಗಿ ಕೊಡೋ ಎನರ್ಜಿ. ನೋಡಿದ್ರಲ್ಲ ಯಾವ ಲಕ್ಷ್ಮಿಯಿಂದ ಯಾವೆಲ್ಲ ಫಲಗಳು ಸಿಗುತ್ತವೆ ಅಂತ. ಏನಾದರೂ ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.